ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮಿಂದಲೇ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರು ಮತ್ತು ಅವರ ಮಕ್ಕಳು ನಿಮ್ಮ ಪರವಾಗಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಸಮುವೇಲ 27 1-12. 1 ಸಮುವೇಲ 27 1-12. ದಾವೀದನು ತನ್ನ ಮನಸ್ಸಿನಲ್ಲಿ, ನಾನು ಇಲ್ಲಿದ್ದರೆ ಹೇಗೋ, ಒಂದು ದಿನ ಸೌಲನ ಕೈಯಿಂದ ಮಡಿಯಲೇಬೇಕು. ಆದುದರಿಂದ ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ತಪ್ಪಿಸಿಕೊಳ್ಳುವುದೇ ಉತ್ತಮ. ಆಮೇಲೆ ಸೌಲನು ಇಸ್ರೇಲ್ ಪ್ರಾಂತ್ಯಗಳಲ್ಲಿ ನನ್ನನ್ನು ಹುಡುಕದೆ ಬಿಟ್ಟು ಬಿಡುವನು, ನಾನು ಅವನ ಕೈಗೆ ತಪ್ಪಿಸಿಕೊಂಡನಾಗಿರುವೆನು ಅಂದುಕೊಂಡು ತನ್ನ 600 ಮಂದಿ ಸೈನಿಕರೊಡನೆ ಗತ್ ಊರಿನ ಅರಸನು ಮಾವೋದನ ಮಗನೂ ಆದ ಅಶೀಕನ ಬಳಿಗೆ ಹೋದನು. ನೋಡಿ, ಆದರೂ ಏನು ಮಾಡ್ತಾನೆ ದಾವೀದನಿಗೆ ಅವನ ಮೇಲೆ ನಂಬಿಕೆ ಕಡಿಮೆ. ಅಂದರೆ ಸೌಲನ ಮೇಲೆ ಅವನು ಮೊದಲೇ ಕೇಡು ಮನುಷ್ಯ. ಇವನು ಇನ್ನು ಪುನಃ ನನ್ನನ್ನು ಕೊಳ್ಳಕ್ಕೆ ಹೊಂಚಿ ಹಾಕ್ಬಹುದು, ನಾನು ಇಲ್ಲಿ ಇರೋದು ಸರಿಯಲ್ಲ ಅಂತೇಳಿ ಬೇರೆ ಒಂದು ಊರಿಗೆ ಹೋಗಿ ಅಲ್ಲಿ ಏನು ಮಾಡ್ತಾನೆ, ಆಶ್ರಯ ಪಡೆಯುತ್ತಾನೆ. ಇದು ಕೂಡ ದೇವರ ಒಂದು ಚಿತ್ತ. ಹಾಗೆ ಇವತ್ತು ನಾವು ಕೂಡ ಒಂದು ವೇಳೆ ಯಾರಾದರೂ ವಿರೋಧಿಗಳು ಇರುವುದಾದರೆ ಅವರು ಎಷ್ಟೇ ಮಾತಾಡಿದ್ರು ಏನೇ ಮಾಡಿದ್ರು ಅವರ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದೇ ಸಲ ಅವರನ್ನು ಪ್ರೀತಿ ಮಾಡಬಾರದು. ಮುಂದೆ ಇವನು ಏನು ಮಾಡಬಹುದೋ ಎಂಬುದಾಗಿ ನಾವು ಸ್ವಲ್ಪ ದಿವಸ ಎಚ್ಚರ ಇದ್ದು ಮತ್ತು ಅವನ ಕೈಯಿಂದ ನಾವು ತಪ್ಪಿಸಿಕೊಳ್ಳಲೇಬೇಕು. ನಮಗೆ ವಿರುದ್ಧವಾಗಿ ನಡ್ಕೊಂಡು ಬಂದಾಗ ಒಂದು ಸಲ ಅವನು ರಾಜ್ಯ ಆಗ್ಬೋದು, ಏನೇ ಆಗ್ಬೋದು. ಆದರೆ ಒಂದೇ ಸಲ ಹೋಗಿ ಅವನ ಸ್ನೇಹಿತನ ಆಗಬಾರ್ದು, ಪ್ರೀತಿ ಮಾಡಬಾರ್ದು ಮತ್ತು ಅವನ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಯಾಕೆಂದರೆ ಕೇಡುಗರೆ, ಅವರ ರಕ್ತವು ಹಾಗೆ ಬಂದಿರ್ತದೆ. ದುಷ್ಟರು ದುಷ್ಟರೇ, ಅವರ ಮನಸ್ಸು ಹೃದಯ ಸರಿ ಇರುವುದಿಲ್ಲ, ದೇವರಲ್ಲಿ ಇರುವುದಿಲ್ಲ. ಆದ್ದರಿಂದ ಅವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಅವರಿಂದ ವಿರೋಧಿಗಳಿಗೆ ವಿಷವೇ. ಅದೇ ರೀತಿ ವಿಷಯವನ್ನು ಯಾವ ರೀತಿ ಬದಲಾಯಿಸಕ್ಕೆ ಹೋದ್ರೆ ಅದು ಬದಲಾಗೋದಿಲ್ಲ. ವಿಷ ಅದರ ಬುದ್ಧಿ ತೋರಿಸೋದು ಇರುವುದಿಲ್ಲ. ಉದಾಹರಣೆಗೆ ಈಗ ಹಾವುಗಳು, ಅದರಲ್ಲಿ ಇರೋದು ವಿಷನೇ. ಅದು ಕೂಡ ಅದರ ಏನೇ ಕೊಟ್ಟರು, ಇವತ್ತು ನಾವು ತಿನ್ನಕ್ಕೆ ಏನೇ ಕೊಟ್ಟರು ಏನೇ ಮಾಡಿದ್ರು ಕೂಡ ಅದರ ಬುದ್ಧಿ ಅದು ಬಿಡ್ತದ? ಹಾವಿನ ಹಲ್ಲು ಯಾವಾಗಲೂ ವಿಷವೇ. ಹಾಗೆ ಕೆಲವೊಂದು ಮನುಷ್ಯರು ಅವರು ಬದಲಾಗುವುದಿಲ್ಲ. ಕೆಲವೊಂದು ಸಲ ಒಂದೊಂದು ಮನುಷ್ಯರು ಏನು ಮಾಡ್ತಾರೆ, ವೈರಿಗಳನ್ನ ಏನೋ ಕೊಳ್ಳಲೇಬೇಕು, ಪ್ರೀತಿ ಮಾಡಲೇಬೇಕು ಅಂತ ಹಾಗೆ ಇಟ್ಟರೆ ಪ್ರೀತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಂದರೆ ಸುಲಭವಾಗಿ ನನ್ನ ಕೈಗೆ ಸಿಕ್ಕಿ ಬೀಳಲಿ ಅಂತ ಬಹಳ ದಿವಸ ಬಹಳ ಪ್ರೀತಿ ಮಾಡ್ಬೋದು, ಎಲ್ಲ ಥರದಲ್ಲಿ ಅವರನ್ನು ಹೊಗಳಿ ಮಾತಾಡ್ಬೋದು. ಆವಾಗ ಮತ್ತೆ ಅವರ ಮನಸ್ಸಲ್ಲಿ ಏನಿರ್ತದೆ, ಒಂದಲ್ಲ ಒಂದು ದಿವಸ ಇವನ ಏನಾದರೂ ಮಾಡಬೇಕು ಅಂತ ಸಮಯ ಸಂದರ್ಭ ಸಿಕ್ಕುವವರೆಗೆ ಮಾತ್ರ ಸುಲಭವಾಗಿ ಸಿಕ್ಕಲಿ ಅಂತ ಆಗ ಅಲ್ಲಿ ಏನು ಮಾಡ್ತಾರೆ, ಕೊಲೆ ಮಾಡಲು ಪ್ರಯತ್ನ ಮಾಡ್ತಾರೆ, ತೊಂದರೆ ಮಾಡಲು ಪ್ರಯತ್ನ ಮಾಡ್ತಾರೆ. ಇದನ್ನು ಅರಿತುಕೊಂಡು ದಾವೀದ ದೂರದ ಊರಿಗೆ ಹೋದ. ಮತ್ತೆ ಇದು ನಮ್ಮ ಜೀವಿತದಲ್ಲಿ ಕೂಡ ಎಚ್ಚರವಾಗಿರಬೇಕು. 3ನೇ ವಚನ. ಅವನು ಅವನ ಜನರು ತಮ್ಮ ಕುಟುಂಬ ಸಹಿತವಾಗಿ ಅಕೀಷನ ಊರಾದ ಗತ್ ಊರಿನಲ್ಲಿ ವಾಸಿಸಿದರು. ದಾವೀದನ ಹೆಂಡತಿಯರಾಗಿರುವ ಇಸ್ರಾಯೇಲರಾದ ಅಹೀನೋಮಳು, ಕೆಮೋಲಿನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಯಳು ಅವನ ಸಂಗಡ ಇದ್ದರು. ದಾವೀದನ ಜನರನ್ನು ಕರ್ಕೊಂಡು ಹೋದ. ದಾವೀದನ 2 ಹೆಂಡತಿಯರನ್ನು ಕೂಡ ಏನು ಮಾಡಿದ, ಜೊತೆಗೆ ಕರ್ಕೊಂಡು ಹೋದ, ಬಿಡಲಿಲ್ಲ. ಯಾಕೆಂದರೆ ನಾನು ಸಿಕ್ಕದ ಹೋದರೆ ಇವರನ್ನು ಕೂಡ ಏನಾದರೂ ಮಾಡಬಹುದು ಅಂತೇಳಿ ಅವನಿಗೆ ಬೇಕಾದವ್ರನ್ನ ಸಂಪೂರ್ಣವಾಗಿ ಸ್ಥಳ ಖಾಲಿ ಮಾಡಿದ. ಕಷ್ಟ ಆದರೂ ಆಗಲಿ ಅಂತ. ಹಾಗೆ ಇವತ್ತು ವೈರಿಗಳಿಂದ ನಾವು ದೂರ ಹೋಗಿ ಇರಬೇಕಾಗಿದೆ. ಅದು ದೇವರು ನಮ್ಮನ್ನು ನಡೆಸುವುದಾದರೆ, ನಮಗೆ ಸಂಪೂರ್ಣ ದೇವರಲ್ಲಿ ಭರವಸೆ ಇರುವುದಾದರೆ ದೇವರೇ ಆ ಕಾರ್ಯವನ್ನು ಮಾಡ್ತಾರೆ. 4ನೇ ವಚನ. ದಾವೀದನು ತಪ್ಪಿಸಿಕೊಂಡು ಗತ್ತೂರಿನಿಗೆ ಹೋದನೆಂಬ ವರ್ತಮಾನವನ್ನು ಸೌಲನು ಕೇಳಿ ಆಮೇಲೆ ಅವನನ್ನು ಹುಡುಕಲೇ ಇಲ್ಲ. ನೋಡಿ, ದಾವೀದನಿಗೆ ಸೌಲನಿಗೆ ಗೊತ್ತಾಯಿತು ಅವನು ಇಲ್ಲಿಂದಲೂ ಊರು ಬಿಟ್ಟು ಹೋದಂತ. ಆಮೇಲೆ ಸೌಲನು ಅವನನ್ನು ಹುಡುಕಲಿಲ್ಲ. ಹಿಂದೆ 26ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ರಾಜಿ ಮಾಡಿಕೊಂಡು ಏನು ಮಾಡಿದ್ರು, ಸೌಲನ ಊರಿಗೆ ದಾವೀದನ ಊರಿಗೆ ಹೋದ್ರು. ಆಮೇಲೆ ಮತ್ತೆ ಅವನು ಹುಡುಕ್ತಾ ಇದ್ದ ಸೌಲ. ಅದಕ್ಕೆ ಅವನು ಅಲ್ಲಿ ಇಲ್ಲ, ಬೇರೆ ಕಡೆಗೆ ಹೊರಟು ಹೋದಂತ ಹೇಳಿದ ಮೇಲೆ ಅವನು ಸಿಕ್ಕಲೇ ಇಲ್ಲ. ಯಾರೋ ದಾವೀದನು ಸೌಲನಿಗೆ. ನೋಡಿದ್ರೆ ಅದಕ್ಕೆ ದಾವೀದನು ಅರ್ಥ ಮಾಡಿಕೊಂಡು ಏನು ಮಾಡ್ದ,
ಆ ಊರನ್ನೇ ಖಾಲಿ ಮಾಡಿದ. ಇವನು ಇನ್ನಾದರೂ ನನ್ನನ್ನು ಬಿಡುವುದಿಲ್ಲ ಅಂತೇಳಿ. ಆಗ ಜ್ಞಾನ ದಾವೀದನಿಗೆ ಯಾರು ಕೊಟ್ಟರು? ದೇವರು ಕೊಟ್ಟರು. ಹಾಗೆ ದೇವರು ಆದಿಕೊಂಡವರಿಗೆ ದೇವರೇ ಜ್ಞಾನ ಕೊಟ್ಟು ನಡೆಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಆಗ ನಮ್ಮದು ಕೂಡ ಅಲ್ಲಿ ಸಂಪೂರ್ಣವಾಗಿ ದೇವರ ಮೇಲೆ ಭಯ, ಭಕ್ತಿ, ಪ್ರೀತಿ ಇರಬೇಕು. ನಾವು ಪ್ರಾರ್ಥನೆಯಲ್ಲಿ ಇರಬೇಕು. 5ನೇ ವಚನ. ಒಂದು ದಿನ ದಾವೀದನು ಅಕೀಷನಿಗೆ, ನಿನ್ನ ಸೇವಕನಾದ ನಾನು ನಿನ್ನ ಸಂಗಡ ರಾಜಧಾನಿಯಲ್ಲೇಕೆ ವಾಸಿಸಬೇಕು? ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿರುವುದಾದರೆ ಯಾವುದಾದರೊಂದು ಹಳ್ಳಿಯಲ್ಲಿ ನನಗೆ ಸ್ಥಳ ಕೊಡಿಸು, ನಾನು ಅಲ್ಲಿ ವಾಸಿಸುವೆನು ಅನ್ನಲು ಅಕೀಷನು ಕೂಡಲೇ ಅವನಿಗೆ ಜಕ್ಲಗ್ ಊರನ್ನು ಕೊಟ್ಟುಬಿಟ್ಟನು. ಆದುದರಿಂದ ಚಿಕ್ಲಗ್ ಎಂಬುದು ಇಂದಿನವರೆಗೂ ಯಹೂದ ರಾಜರಿಗೆ ಸೇರಿದೆ. ನೋಡಿ, ಇಲ್ಲಿ ದಾವೀದ ಹೇಳ್ತಾನೆ, ನೋಡಪ್ಪ, ನನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ, ನನಗೆ ವಾಸಕ್ಕೆ ನೀನು ಸ್ಥಳ ಕೊಡು ಒಂದು ಹಳ್ಳಿಯಲ್ಲಿ ಅಂತ ಅರಸನ ಕೇಳುವಾಗ ಅರಸ ಧಾರಾಳವಾಗಿ ಏನ್ ಮಾಡ್ದ, ಅಲ್ಲಿ ಸ್ಥಳ ಕೊಟ್ಟಾಗ ದೇವರೇ ಅರಸನ ಮುಖಾಂತರ ದಾವೀದನಿಗೆ ಮತ್ತು ಅವನ ಹೆಂಡತಿಯರಿಗೆ, ಅವನ ಸೇವಕರಿಗೆ ಸ್ಥಳ ಮಾಡಲು ಒಂದು ಊರಲ್ಲಿ ಸ್ಥಳವನ್ನ ಕೊಡಿಸಿದ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರಿಗೆ ಒಂದು ರೀತಿಯಲ್ಲಿ ವಿರೋಧಿಗಳಿಂದ ಯಾವ್ದಾದ್ರು ಕಷ್ಟ ಬಂದ್ರೆ ಅಂತ ಊರಿಗೆ ದೇವರವರನ್ನ ನಡೆಸಿ ಅಲ್ಲಿ ವಾಸಕ್ಕೆ ಸ್ಥಳ ದೇವರೇ ಕೊಡಿಸುವವರಾಗಿದ್ದಾರೆ. ಅಲ್ಲಿನ ಯಾರ ಮುಖಾಂತರವಾದರೂ ದೇವರು ಕೊಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನನ್ನ 30 ವರ್ಷದ ಜೀವಿತದಲ್ಲಿ ಕೂಡ ಅಲ್ಲಿ ಇಲ್ಲಿ ಆ ಸಂಸ್ಥೆ ಈ ಸಂಸ್ಥೆ ಆ ಸಭೆ ಈ ಸಭೆ ಅಂತ ದೇವರು ಎಲ್ಲೆಲ್ಲಿ ನಡೆಸಬೇಕು ಅಲ್ಲೆಲ್ಲ ನಡೆಸಿದ್ರು, ಸಾಕ್ಷಿ ಹೇಳಿಸಿದ್ರು. ಅಲ್ಲಿ ವಿರೋಧಿಗಳು ಬಂದ್ರು, ವಿರೋಧವಾಗಿ ಎದ್ದು ಬಂದ್ರು. ಸಂಸ್ಥೆಯವರೇ, ದೇವರನ್ನ ಅರಿತವರೇ, ದೊಡ್ಡವರೇ ಅಲ್ಲಿಂದಲೂ ಹೊರಗಡೆ ಹಾಕಿದ್ರು. ಹಾಗೆಯೂ ಹೋದಲ್ಲೆಲ್ಲ ನನಗೆ ದೇವರು ಇತರರ ಮೂಲಕ ಸ್ಥಳವನ್ನು ಕೊಡಿಸಿದ್ರು. ಈಗಿರುವ ಸ್ಥಳದಲ್ಲಿ ಕೂಡ 12 ವರ್ಷದಿಂದ ದೇವರು ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೂಡ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಮತ್ತಾಯ 10ನೇ ಅಧ್ಯಾಯ 40ರಿಂದ ಓದುವಾಗ ನಾವಲ್ಲಿ ಈ ಚಿಕ್ಕವರಲ್ಲಿ ಒಬ್ಬನನ್ನು ಯಾರಾದರೂ ಸೇರಿಸಿಕೊಂಡರೆ ಅಂಥವರು ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು, ಅವರಿಗೆ ತಕ್ಕ ಫಲ ಬಂದೇ ಬರುತ್ತದೆ ಎಂಬುದಾಗಿ ಹೇಳುತ್ತೇನೆ ಎಂಬುದಾಗಿ ಯೇಸುಸ್ವಾಮಿ ಕೂಡ ಮತ್ತಾಯನ ಮುಖಾಂತರ 10ನೇ ಅಧ್ಯಾಯದಲ್ಲಿ 40ರಿಂದ 42ನೇ ವಚನದವರೆಗೆ ಇದೇ ವಿಷಯವನ್ನು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೇ ಕಡೆ ಇನ್ನೊಂದು ಕಡೆ ಕೂಡ ಹೇಳಿದರೆ, ಒಂದು ಊರಿನಲ್ಲಿ ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ, ಅಲ್ಲಿ ನನ್ನ ಪರವಾಗಿರುವ ಜನರಿದ್ದಾರೆ, ಅವರು ನಿಮಗೆ ಆಶ್ರಯ ಕೊಡುತ್ತಾರೆ ಎಂಬುದಾಗಿ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಒಂದು ಊರಲ್ಲಿ ಕಷ್ಟ ಬಂದಾಗ, ಒಂದು ಊರಿಗೆ ಓಡಿದಾಗ ಅಲ್ಲೇ ದೇವರು ಏನ್ ಮಾಡ್ತಾರೆ, ಯಾರ ಮುಖಾಂತರ ಸ್ಥಳ ಕೊಡಿಸ್ಬೇಕೋ ಅಲ್ಲಿ ಸ್ಥಳ ಕೊಡಿಸ್ತಾರೆ. ದಾವೀದನಿಗೆ ಕೂಡ ಅದುವೇ ಆಗಿದ್ದು. ಅದು ಇವತ್ತು ದೇವರು ಆದುಕೊಂಡವರು ವಿರೋಧಿಗಳಾದ್ರೆ, ಜನರಿಗೆ ಅವರ ಮೇಲೆ ಜನರಿಗೆ ವಿರೋಧ ಬರುವುದಾದ್ರೆ ಈಗ ಕೂಡ ದೇವರು ಅದೇ ಕಾರ್ಯವನ್ನ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 7ನೇ ವಚನ. ದಾವೀದನು ಫಿಲಿಷ್ಟಿಯರ ದೇಶದಲ್ಲಿ 1 ವರ್ಷವು 4 ತಿಂಗಳು ವಾಸವಾಗಿದ್ದನು. ಆ ಕಾಲದಲ್ಲಿ ಅವನು ಅವನ ಜನರು ತೇಲಾಮಿನಿಂದ ಶೂರಿನವರೆಗೂ ಐಗುಪ್ತ ದೇಶದವರೆಗೂ ವಿಸ್ತರಿಸಿಕೊಂಡಿರುವ ಪ್ರಾಂತ್ಯಗಳಲ್ಲಿ ವಾಸಿಸುತ್ತಿರುವಾಗ ಗೆರಿಯರು, ಗ್ರಿಜ್ಜಿಯರು, ಅಮಲೇಕರು ಇವರ ಮೇಲೆ ಬಿದ್ದು ಸುಲುಕೊಳ್ಳುತ್ತಿದ್ದರು. ನೋಡಿ, ದಾವೀದ ಅಲ್ಲಿ ಹೋಗಿ ಫಿಲಿಷ್ಟಿಯರ ದೇಶದ ಪಕ್ಕದಲ್ಲಿ ಎಷ್ಟು ಅಲ್ಲಿ 1 ವರ್ಷ 4 ತಿಂಗಳು ವಾಸವಾಗ್ತಾ ಇದ್ರು. ಆಗ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿನ ಜನಗಳು ಐಗುಪ್ತ ದೇಶದವರಿಗೆ ಅವರು ಬಹಳ ಜೋರಾಗಿ ವಿಸ್ತರಿಸಿದ್ರು. ಆ ದೇಶದವರು ಅವ್ರು ಏನ್ ಮಾಡ್ತಿದ್ದಾರೆ, ಇವರ ಅಲ್ಲಿರೋರ ಮೇಲೆ ಯುದ್ಧ ಮಾಡಿ ಅವರ ಮೇಲೆ ಇದ್ದ ಜನಗಳನ್ನೇ ಅನ್ಯಾಯ ಮಾಡ್ತಾ ಇದ್ರು. ದಾವೀದನ ವಾಸ ಇದ್ದ ಸ್ಥಳದಲ್ಲಿ 1 ವರ್ಷ 4 ತಿಂಗಳು ಅರಸನ ಹತ್ರ ಕೇಳಿ ಅರಸ ಸ್ಥಳ ಕೊಟ್ಟು ಅಲ್ಲಿ ವಾಸ ಇದ್ರು. ಹಾಗೆ ಅಲ್ಲಿ ಬೇರೆಯವರ ಕೈಯಿಂದ ಆ ದೇಶದವರು ಅಂದ್ರೆ ಫಿಲಿಷ್ಟಿಯರು ಅವರಿಂದ ಏನ್ ಮಾಡ್ತಾ ಇದ್ರು, ಅಲ್ಲಿದ್ದ ಜನಗಳಿಗೆ ಬಹಳ ಹಿಂಸೆ ಕೊಡ್ತಾ ಇದ್ರು, ಅವರಿಂದ ಸುಲ್ಕೊಳ್ತಾ ಇದ್ರು. ಆಗ ದಾವೀದ ಏನ್ ಮಾಡ್ದ? 9ನೇ ವಚನ. ದಾವೀದನು ಸ್ತ್ರೀ ಪುರುಷರಲ್ಲಿ ಒಬ್ಬರನ್ನು ಉಳಿಸದೆ ದೇಶದ ಎಲ್ಲಾ ನಿವಾಸಿಗಳನ್ನು ಕೊಂದು ಕುರಿ, ದನ, ಕತ್ತೆ, ಒಂಟೆ, ಉಡುಗೊರೆ ಇವುಗಳನ್ನು ತೆಗೆದುಕೊಂಡು ಅಕೀಷನ ಬಳಿಗೆ ಹೋಗುತ್ತಿದ್ದನು. ನೋಡಿ, ದಾವೀದನಿಗೆ ಅದು ಸಹಿಸಲಾಗದೆ ಅಲ್ಲಿದ್ದ ಜನರಿಗೆ, ಫಿಲಿಷ್ಟಿಯರು ಅಂದ್ರೆ ಆ ದೇಶದಲ್ಲಿ ಬಹಳ ಕೆಟ್ಟ ಜನಗಳು, ಸಹಿಸಲಾಗದೆ ನೋಡಿ ಸಾಕಾಯ್ತು. ಬಡ ಬಗ್ಗರಿಗೆ ತೊಂದರೆ ಕೊಡುವಂಥದ್ದು, ಅವರ ಆಸ್ತಿ ಪಾಸ್ತಿ ನಡೆಯವರೇ ಕಿತ್ತುಕೊಳ್ತಿದ್ರು. ಕಡೆಗೆ ದಾವೀದನು ಏನ್ ಮಾಡ್ದ, ಜನರೊಂದಿಗೆ ಸೇರಿ ಯುದ್ಧ ಮಾಡಿ ಒಬ್ಬರನ್ನು ಬಿಡದೆ ಕೊಂದು ಕುರಿ, ದನ, ಕತ್ತೆ, ಒಂಟೆ ಇವನ್ನೆಲ್ಲ ಮನುಷ್ಯರನ್ನು ಕೊಂದು ಇವುಗಳನ್ನ ತಗೊಂಡು ಹೋಗಿ ಈ ದಾವೀದನಿಗೆ ವಾಸಕ್ಕೆ ಸ್ಥಳ ಕೊಟ್ಟಂತ ಅರಸನ ಬಳಿಗೆ ಹೋಗುತ್ತಿದ್ದ. ಅದಕ್ಕೆ ನೋಡಿ ದೇವರ ದಾವೀದನನ್ನು ಮತ್ತು ಅವನ ಸೇವಕರನ್ನು ಅಲ್ಲಿಗೆ ಕಳಿಸಿದ್ದು. ಯಾಕೆಂದ್ರೆ ಅಲ್ಲಿ ಬಡ ಬಗ್ಗರಿಗೆ ತುಂಬಾ ತೊಂದರೆ ಮಾಡ್ತಾ ಇದಾರಪ್ಪ, ಹೋಗಪ್ಪ ಅಲ್ಲಿ ನೀನು ಅವರನ್ನ ನಾಶ ಮಾಡು
ಎಂಬುದಾಗಿ ದೇವರು ದಾವೀದನ ಪರವಾಗಿ ನಿಂತು ಯುದ್ಧ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಇದು ಐಗುಪ್ತ ದೇಶಕ್ಕೆ ಇಸ್ರೇಲರು 67 ಜನ ಹೋದ್ರು. ಅಲ್ಲಿ ಜೋಸೆಫ್ ಮತ್ತು ಅವನ 2 ಮಕ್ಕಳು ಸೇರಿ 70 ಜನರಾದರು, ಬರೀ ಗಂಡು ಸಂತಾನ. ಕಡೆಗೆ ಅಲ್ಲಿ ಐಗುಪ್ತ ದೇಶದಲ್ಲಿ ಅವರು ಅಭಿವೃದ್ಧಿಗೊಂಡಾಗ, ಹಣ ಬೆಳ್ಳಿ ಬಂಗಾರ ಮಾಡಿಕೊಂಡು ಆಸ್ತಿ ಪಾಸ್ತಿ ಮಾಡಿಕೊಂಡಾಗ, ಅಲ್ಲಿ ಅವರಿಗೆ ತೊಂದರೆ ಆದಾಗ, ನೋಡಿ ತೊಂದರೆ ಕೊಟ್ಟಾಗ ದೇವರು ಮೋಶೆಯನ್ನ 40 ವರ್ಷ ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಕಳಿಸಿದ್ರು. ಬುದ್ಧಿವಾದ ಹೇಳಿಸಿದ್ರು, ಕೇಳಲಿಲ್ಲ. ಕಡೆಗೆ ಸಂಪೂರ್ಣವಾಗಿ ಬಹಳ ಶಿಕ್ಷೆಯನ್ನ ಕೊಟ್ಟರು. ಕಡೆಗೆ ಸಮುದ್ರದಲ್ಲಿ ಅವರನ್ನ ಏನ್ ಮಾಡಿದ್ರು, ಮೋಶೆಯ ಮುಖಾಂತರ ಸಮುದ್ರದಲ್ಲಿ ಮುಚ್ಚಿಸಿ ಬಿಟ್ಟರು ಅವರನ್ನ ಎಂಬುದಾಗಿ ನಾವು ವಿಮೋಚನಾ ಖಂಡದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ಓದಿದ್ದೇವೆ, ಓದಲೂಬಹುದು. ಇದು ಚೆನ್ನಾಗಿ ಬೈಬಲ್ ಅರ್ಥವರಿಗೆ ಇದರ ವಿಷಯಗಳು ಗೊತ್ತಿರ್ತವೆ. ದೇವರ ನಂಬಿಕೆ ಸ್ತೋತ್ರ. ಹಾಗೆ ಇವತ್ತು ಬಡ ಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ ಯಾರು ತೊಂದರೆ ಮಾಡ್ತಾರೋ, ಅನ್ಯಾಯ ಮಾಡ್ತಾರೋ ಅಂಥವರನ್ನ ದೇವರು ಆರಿಸಿಕೊಂಡವರ ಮುಖಾಂತರ ಸಂಪೂರ್ಣವಾಗಿ ಅಲ್ಲಿ ನಾಶ ಮಾಡ್ತಾರೆ. ಅದಕ್ಕೆ ಮೊದಲೇ ತಿಳಿಸ್ತಾರೆ. ಒಂದು ವೇಳೆ ಒಂದೊಂದು ಸೇವಕರುಗಳ ಮುಖಾಂತರ ತಿಳಿಸ್ತಾರೆ. ಖಂಡಿತವಾಗಿ ಮಾತು ಕೇಳಿದ್ರೆ ದೊಡ್ಡ ದೊಡ್ಡ ಗಾಳಿ, ಚಂಡಮಾರುತ, ದೊಡ್ಡ ದೊಡ್ಡ ಕಾಯಿಲೆಗಳು, ವಿರೋಧಿಗಳು, ಬಡದಾಟ, ಕೊಡುಕುತನ, ಇಂಥದ್ರಲ್ಲಿ ಅವರು ಅಹಂಕಾರ ಗರ್ವದಲ್ಲಿ ನಾಶವಾಗಿ ಹೋಗ್ತಾರೆ. ದೇವರ ಕಾರ್ಯವನ್ನ ಮಾಡ್ತಾರೆ. ಇದು ಕೂಡ ಅದುವೇ ಆಗಿದ್ದು. ಹಾಗೆ ನೋಡಿ, ಆ ಊರಿನಲ್ಲಿ ಹೋದಾಗ ದೇವರಲ್ಲಿ ಕಳಿಸಿದ್ರು. ಅಲ್ಲಿನ ಊರವರು ಬಹಳ ಕಠಿಣವಾದ್ದರಿಂದ ದಾವೀದನ ಮೂಲಕ ಸಂಪೂರ್ಣ ಸಂಹಾರ ಮಾಡಿಸಿದರು. ಹಾಗೆ ಇದು ಕೂಡ ಒಂದೊಂದು ಕಡೆಗೆ ಇವತ್ತು ಉದಾಹರಣೆಗೆ ಇಸ್ರೇಲ್ ರಾಷ್ಟ್ರವನ್ನೇ ತಗೊಳ್ಳೋಣ. ಹೊರಗಿನವರು ಬಹಳ ಮುಗಿ ಬೀಳ್ತಾ ಇದ್ದಾರೆ. ಆದರೆ ದೇವರು ಇಸ್ರೇಲರ ಪರವಾಗಿ ನಿಂತು ಒಂದು ಚಿಕ್ಕ ರಾಷ್ಟ್ರ ಆದರೂ ಯಾರಿಗೂ ಬಗ್ಗದಾಗಿ ಅವರೆಲ್ಲವರನ್ನ ಗೆದ್ದುಕೊಂಡು ಬರುವ ಹಾಗೆ ಮಾಡಿದ್ದಾರೆ. ಅದಕ್ಕೆ ಲೂಕನ ಸುವಾರ್ತೆಯಲ್ಲಿ ಕೂಡ ಒಂದು ವಾಕ್ಯವನ್ನು ಯೇಸು ಹೇಳಿದರೆ, ಚಿಕ್ಕ ಮಂದೆ ಭಯಪಡಬೇಡ, ನಾನು ನಿನ್ನೊಂದಿಗಿರುವೆನು. ಚಿಕ್ಕ ಮಂದೆ ಅಂದ್ರೆ ಇಸ್ರೇಲ್ ರಾಷ್ಟ್ರ, ಭಯಪಡಬೇಡ. ಅವರ ಮೇಲೆ ಬಿದ್ದವರಿಗೆ ಯಾರು ಉಳಿಗಾಲ ಇಲ್ಲ. ಆದರೆ ಇಸ್ರೇಲರಿಗೂ ಕೂಡ ಇವತ್ತು ನಾಶವಾಗಿ ಅದವರು ಮಾಡಿದ ತಪ್ಪಿಗೆ ಅವರಿಗೂ ಶಿಕ್ಷೆ. ಆದರೆ ದೇವರು ಅವರ ಪರವಾಗಿ ಇದ್ದು, ಸುತ್ತು ಬೇರೆ ರಾಷ್ಟ್ರಗಳು ಇದ್ರೂ ಕೂಡ ಎಲ್ಲೆಲ್ಲಿಗೋ ಹೋಗಿ ಅವರನ್ನ ನಾಶ ಮಾಡಿ ಬರುವಂತ ಒಂದು ಶಕ್ತಿ, ಸಾಮರ್ಥ್ಯವನ್ನು ದೇವರು ಇಸ್ರೇಲರಿಗೆ ಕೊಡ್ತಾ ಇದ್ದಾರೆ. ಅದುವೇ ಇವತ್ತು ಕೂಡ ನಾವು ಒಂದೊಂದು ಕಡೆ ನಡೀತಾ ಇದೆ. ದಾವೀದನ ವಿಷಯದಲ್ಲಿ ಕೂಡ ಅದುವೇ ನಡೆದು ಹೋಗಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಕೀಷನು ಅವನ ಈ ಹೊತ್ತು ಯಾವ ಪ್ರಾಂತ್ಯದವರನ್ನು ಸೂರೆ ಮಾಡಿಕೊಂಡು ಬಂದಿರಿ ಎಂದು ಕೇಳುವನು. ದಾವೀದನು ಅವನಿಗೆ, ದಕ್ಷಿಣ ಪ್ರಾಂತ್ಯದಲ್ಲಿರುವ ಯಹೂದ್ಯರು, ಯೆರಹ್ಮೇಲ್ಯರು, ಕೇನ್ಯರು, ಇವರಲ್ಲಿ ಯಾರ ಹೆಸರನ್ನಾದರೂ ಹೇಳುವನು. ಆಗ ಅಕೀಷ ಕೇಳ್ತಾನೆ ಅರಸ ದಾವೀದನ ಹತ್ರ, ಇವತ್ತು ಯಾರನ್ನ ಸೂರೆ ಮಾಡ್ಕೊಂಡು ಬಂದ್ರಿ ಅಂತೇಳಿ. ಆಗ ದಾವೀದ ಹೇಳ್ತಾನೆ, ನಾವು ಇಂಥವ್ರನ್ನೇ ಸೂರೆ ಮಾಡ್ಕೊಂಡು ಬಂದಿದ್ದೇವೆ ಅಂತೇಳಿ. 11ನೇ ವಚನ. ದಾವೀದನು ತನ್ನ ಕೃತ್ಯವನ್ನ ಜನರು ಹೇಳರೆಂದು ನೆನೆಸಿ ಅವನು ಯಾರನ್ನು ಗತ್ತೂರಿಗೆ ತಾರದೆ ಎಲ್ಲ ಸ್ತ್ರೀ ಪುರುಷರನ್ನು ಅಲ್ಲೇ ಕೊಂದು ಹಾಕುತ್ತಿದ್ದನು. ಅವನು ಫಿಲಿಷ್ಟಿಯರ ದೇಶದಲ್ಲಿ ವಾಸವಾಗಿದ್ದ ಕಾಲದಲ್ಲೆಲ್ಲ ಇದೇ ರೀತಿ ಮಾಡುತ್ತಿದ್ದನು. ದೇವರ ನಂಬಿಕೆ ಸ್ತೋತ್ರ. ಹಾಗೆ ಯಾರ್ಯಾರನ್ನು ಯುದ್ಧಕ್ಕೆ ಆರಿಸಿಕೊಳ್ತಾರೆ ಅವರು ಮಾತ್ರ ಹೋಗಿ, ಬಾಕಿದವರಿಗೆ ಯಾರಿಗೂ ಕೂಡ ಅವನ ಹೆಂಡತಿಯರಿಗೂ ಬಾಕಿದ ಜನಗಳಿಗೂ ದಾವೀದ ನಾವು ಇಂಥಲ್ಲಿಗೆ ಹೋಗಿದ್ದೋ, ಹೀಗೆ ಮಾಡ್ತಾ ಇದ್ದ ಅಂತ ಹೇಳ್ತಿತ್ತಿಲ್ಲ. ಅಂದ್ರೆ ಅವರು ಎಲ್ರಿಗೂ ಹೇಳ್ತಾರೆ ಅಂತೇಳಿ ದಾವೀದನೇ ಉತ್ತರ ಕೊಡ್ತಾ ಇದ್ದ. ಹಾಗೆ ಇವತ್ತು ನಾವು ಒಂದೊಂದು ಕಾರ್ಯವನ್ನ ಮಾಡುವಾಗ ನಮ್ಮ ಜೊತೆಲಿದ್ದ ಸಂಗಡ ಮನೆಯಲ್ಲಿ ಕೂಡ ಒಂದೊಂದು ವಿಚಾರನ ಹೆಂಡತಿ ಮಕ್ಕಳೊಂದಿಗೆ ಹೇಳಬಾರದು. ಅಲ್ಲಿ ಒಂದು ಗುಪ್ತವಾದ ವಿಷಯಗಳನ್ನ ಇತರರಿಗೆ ಕೂಡ ಆ ಕೆಲಸವನ್ನ ಬರಬೇಕು. ಅದು ದೇವರ ಕಾರ್ಯವಾಗಿದೆ. ಅದಕ್ಕೆ ಜ್ಞಾನಿ ಸೊಲೊಮೋನ ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಎಲ್ಲವನ್ನು ಎಲ್ಲರ ಜೊತೆಯಲ್ಲಿ ಹೇಳಿಕೊಳ್ಳಬಾರದು. ಒಂದೊಂದು ವಿಷಯಗಳನ್ನ ಒಂದೊಂದು ಸಮಯದಲ್ಲಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇತರರಲ್ಲಿ ಕೂಡ ಹೇಳಬಾರದು, ಗುಪ್ತವಾದ ವಿಷಯವನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ನೋಡಿ, ಮಿದ್ಯಾನ್ ನಾಡಿಗೆ ಮೋಶೆ ಹೋಗ್ತಾ ಇರುವಾಗ ಅಲ್ಲಿ ಫಿಲಿಷ್ಟಿಯರು ಕೂಡ ಏನ್ ಮಾಡಿದ್ರು, ಒಂದು ಇಬ್ರಿಯನ ಜೊತೆ ಹೊಡೆದಾಡುವಾಗ ಮೋಶೆಗೆ ತಾಳಲಾರದೆ ಅವನು ಕೊಂದು ಮರಳಿನಲ್ಲಿ ಹೂಣಿ ಅದಾಗ ಅಲ್ಲಿ ಒಂದು ಮನುಷ್ಯ ಅಲ್ಲಿ ನೋಡಿದ. ಕಡೆಗೆ ಅವನು ಏನು ಹೇಳ್ದ, ನೀನು ಕೊಲೆಗಾರ ಅಲ್ವಾ, ಈ ರೀತಿ ಮಾಡಿಲ್ವಾ ಅಂತ ಹೇಳೋತ್ತಿಗೆ ನನ್ನ ವಿಷಯಗಳು ಗೊತ್ತಾಯ್ತಲ್ಲ ಅಂತೇಳಿ ಮೋಶೆ ಏನು ಮಾಡ್ದ, ಮಿದ್ಯಾನ್ ನಾಡಿಗೆ ಓಡಿ ಹೋದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಕೆಲವೊಂದು ವಿಷಯಗಳು ಬಹಳ ಎಚ್ಚರವಾಗಿರಬೇಕು. 12ನೇ ವಚನ.
ದಾವೀದನ ಹೆಸರು ಸ್ವಜನರಾದ ಇಸ್ರಾಯೇಲರಲ್ಲಿ ಅಸಹ್ಯವಾದುದರಿಂದ ಇವನು ತನ್ನ ನಿತ್ಯ ದಾಸನಾಗಿರೋನೆಂದು ಅಕೀಷನು ನಂಬಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇಸ್ರಾಯೇಲರಿಗೆ ಏನಾಯಿತು, ಬಹಳ ಅಸಹ್ಯವಾಯಿತು. ಇವನು ಬಹಳ ಜನರನ್ನ ಕೊಲ್ತಾನಲ್ಲಪ್ಪ, ಇವನೊಂದು ಕೊಲೆಗಾರ ಆಗ್ಬಿಟ್ಟನಲ್ಲಪ್ಪ ಅಂತೇಳಿ ಆ ಜನರಿಗೆ ದಾವೀದನ ಮೇಲೆ ಬೇಸರವಾಯಿತು. ಆದರೆ ಅಲ್ಲಿರುವ ಅರಸನಿಗೆ ಏನಾಯಿತು, ಇವನು ನಿತ್ಯ ದಾಸನಾಗಿರುವನೆಂದು ಅಕೀಷನು ನಂಬಿಕೊಂಡನು. ದಾವೀದನ ಮೇಲೆ ಮನಸ್ಸಿಟ್ಟ, ಇವನು ಯಾವಾಗಲೂ ಇನ್ನು ನನ್ನ ಸೇವಕನಾಗಿರ್ತಾನೆ, ನನಗೆ ಏನು ತೊಂದರೆ ಇಲ್ಲ ಅಂತೇಳಿ ಅರಸನಿಗೆ ಅವನ ಮೇಲೆ ನಂಬಿಕೆ. ಆದರೆ ದಾವೀದನ ಜೊತೆಲಿದ್ದ ಇಸ್ರಾಯೇಲರಿಗೆ ದಾವೀದನ ಮೇಲೆ ಅಸಹ್ಯ. ಯಾಕೆಂದರೆ ಇವನು ದಿವಸ ಕೊಲ್ತಾ ಇದ್ದಾನೆ, ಎಲ್ಲೆಲ್ಲಿ ಹೋಗಿ ಕೊಲೆ ಮಾಡಿಕೊಂಡು ಬರ್ತಾ ಇದ್ದಾನೆ. ಆದರೆ ಅದು ದೇವರ ಕಾರ್ಯ ಎಂದು ಇಸ್ರಾಯೇಲರಿಗೆ ಗೊತ್ತಿರಲಿಲ್ಲ. ಹಾಗೆ ದೇವರು ಇವತ್ತು ಒಬ್ಬೊಬ್ಬರ ಮೂಲಕ ಒಂದೊಂದು ಕಾರ್ಯವನ್ನು ಮಾಡುವಾಗ ಇತರರಿಗೆ ಹಾಗೆ ಮಾಡಿಬಿಟ್ಟ, ಹೀಗೆ ಮಾಡಿಬಿಟ್ಟ ಅಂತ ದೂಷಣೆ ಮಾಡ್ತಾರೆ. ಆದರೆ ಆ ಕಾರ್ಯವನ್ನು ದೇವರೇ ಮಾಡಿರ್ತಾರೆ. ಆಗ ಅಂಥವನು ದೇವರೊಂದಿಗೆ ಇದ್ದಾನ ಅಂತ ಕೂಡ ನಾವು ಪರೀಕ್ಷೆ ಮಾಡಿ ನೋಡಬೇಕು. ಆಗ ಅಂಥವನು ನ್ಯಾಯವಾಗಿ ಮಾಡುವ ಕಾರ್ಯವಾದರೆ ಇದು ದೇವರೇ ಮಾಡಿಸಿದರು ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗ. ಹಾಗೆ ಈಗ ಒಂದು ಸಮುವೇಲ 28ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. 1 ಸಮುವೇಲ 28ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. ಆ ಕಾಲದಲ್ಲಿ ಫಿಲಿಷ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕಾಗಿ ಸೈನ್ಯವನ್ನು ಕೂಡಿಸತೊಡಗಿದರು. ಆಗ ಅಕೀಷನು ದಾವೀದನಿಗೆ, ನೀನು ನಿನ್ನ ಜನರು ಯುದ್ಧಕ್ಕೆ ನನ್ನ ಜೊತೆಯಲ್ಲಿ ಬರಬೇಕೆಂದು ನಿನಗೆ ಗೊತ್ತಿಲ್ಲವೋ ಎನ್ನಲು ದಾವೀದನು, ಹೌದು, ನಿನ್ನ ದಾಸನ ಸಾಹಸವು ಗೊತ್ತಾಗುವುದು ಅಂದನು. ಅಕೀಷನು ಅವನಿಗೆ, ಹಾಗಾದರೆ ಯುದ್ಧ ಕಾಲದಲ್ಲೆಲ್ಲ ನಿನ್ನನ್ನೇ ನನ್ನ ಮೈಗಾವಲಿಗೆ ನೇಮಿಸಿಕೊಳ್ಳುವೆನು ಅಂದನು. ಆಗ ನೋಡಿ ಏನು ಮಾಡಿದರೆ, ಈ ಫಿಲಿಷ್ಟಿಯರು ಇದ್ದಂಥ ದೇಶದಲ್ಲಿ ಇಸ್ರಾಯೇಲರು ಇರುವುದಾಗ ಅಲ್ಲಿ ಇರೋದು ಫಿಲಿಷ್ಟಿಯರಿಗೆ ಗೊತ್ತಾಯಿತು. ಆ ಅಕೀಷನು ಇದ್ದಂಥ ಊರಿಗೆ ಹೋಗಿ ಅಲ್ಲಿ ಕೂಡ ಫಿಲಿಷ್ಟಿಯರು ಯುದ್ಧ ಮಾಡೋದಕ್ಕೆ ಹೊರಟರು. ಅಂದರೆ ಈ ದಾವೀದನ ಮತ್ತು ಇಸ್ರಾಯೇಲರನ್ನು ಕೊಲ್ಲಲೇಬೇಕೆಂಬ ಒಂದು ಅವರಿಗೆ ಹಠವಾಗಿತ್ತು. ಯಾರಿಗೆ? ಫಿಲಿಷ್ಟಿಯರಿಗೆ, ವೈರಿಗಳಿಗೆ. ಆವಾಗ ಆ ಅಕೀಷ ಹೇಳ್ತಾನೆ, ನೀನು ನನಗೆ ಗೊತ್ತಿಲ್ಲೋ ನನ್ನ ಜೊತೆಲೆ ಬರಬೇಕು ಅಂತೇಳಿ. ಆಗ ದಾವೀದ ಹೇಳ್ತಾನೆ, ಹೌದು, ನನ್ನ ಸಾಹಸ ಒಂದು ನಿನಗೆ ನಾನು ಹೇಗಿದ್ದೇನೆ ಎಂಬುದಾಗಿ ನಿನಗೆ ಗೊತ್ತಾಗುವುದು, ನಿನ್ನ ದಾಸನಾದ ನಾಸನನ್ನು ಗೊತ್ತಾಗುವುದು, ಹೇಗಿದ್ದಾನೆ ಏನು ಅಂತೇಳಿ ನಡಿ ಅಂತೇಳಿ ಅವನಿರುವ ಊರಿಗೆ ಅಲ್ಲಿ ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಾಗ ದಾವೀದನು ಅವರ ಅರಸನ ಜೊತೆಲೆ ಹೋಗ್ತಾನೆ ಅಂತ ಇದರ ಅರ್ಥ. ಆಗ ಇದು ಏನಪ್ಪ ಇದು ಅಂತ ಹೇಳಿದರೆ, ಇವತ್ತು ನಮಗೆ ದೇವರು ಯಾರ ಮುಖಾಂತರ ನಮಗೆ ಸಹಾಯ ಮಾಡಿಸ್ತಾರೋ ಆಗ ಅವರಿಗೆ ಏನಾದ್ರು ತೊಂದರೆಯಾದರೆ ಆಗ ನಾವು ಅವರಿಗೆ ಸಹಾಯ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ಅದು ತಿಳ್ಕೊಂಡು ಎಲ್ಲ ರೀತಿಯಲ್ಲಿಯೂ ಅಲ್ಲ, ಎಲ್ಲ ಸಮಯದಲ್ಲಿ ಕೂಡ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಮುಂದೆ 3ನೇ ವಚನ. ಸಮುವೇಲನು ಮೃತ್ಯು ಹೊಂದಿದ್ದನು. ಅಲ್ಲಿವರೆಗೆ ಆಗ ಏನಾಗಿದ್ದ, ಸಮುವೇಲ ಅಲ್ಲಿಗೆ ಹೋಗಿದ್ದ. ಸಮುವೇಲನು ಮರಣ ಹೊಂದಿದ್ದ. ಇಸ್ರಾಯೇಲರು ಸಮುವೇಲನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಅವನ ಸ್ವಂತ ಊರಾದ ರಾಮದಲ್ಲಿ ಸಮಾಧಿ ಮಾಡಿದ್ದರು. ಸೌಲನು ಸತ್ತವರಲ್ಲಿ ವಿಚಾರಿಸುವವರನ್ನು ಬೇತಾಳಿಕರನ್ನು ದೇಶದಿಂದ ಹೊರಡಿಸಿ ಬಿಟ್ಟಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವನು ಏನು ಮಾಡದ, ಆ ಸಮಯದಲ್ಲಿ ಸಮುವೇಲನು ಸತ್ತು ಹೋದ. ಆಗ ಸೌಲನು ಅವರಲ್ಲಿದ್ದಂಥ ಈ ಜ್ಯೋತಿಷ ಹೇಳೋರನ್ನ, ಬೇತಾಳಿಕರನ್ನ, ಶಾಸ್ತ್ರ ಹೇಳೋರನ್ನ, ಮಾಯಮ್ಮಂತವ್ರನ್ನ ಮಾಡೋರ್ನೆಲ್ಲರನ್ನ ಸೌಲ ಏನು ಮಾಡ್ದ, ಅಲ್ಲಿ ಕೊಂದವರನ್ನ ದೇಶದಿಂದ ಹೊರಡಿಸಿದ. ಹಾಗೆ ಇದಕ್ಕೆ ಹೇಳೋದು ನೋಡಿ, ಯಾಜಕ ಕಾಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಯಾವಾಗಲೂ ಜ್ಯೋತಿಷ ಹೇಳೋರು, ಮಾಯ ಮಂತ್ರ ಮಾಡೋರು ಅವರ ಸವಾಸ ಮಾಡಲೇಬಾರದು. ಅವರು ಏನೇನೋ ಸುಳ್ಳು ದಾಗ ಹೇಳಿ ಜನಗಳನ್ನ ಹಾಳು ಮಾಡ್ತಾರೆ, ಕಿತ್ತುಕೊಳ್ತಾರೆ, ಕದಿಯೋ ಕೆಲಸ ಕೂಡ ಮಾಡ್ತಾರೆ. ಆಗ ಅಂಥವ್ರನ್ನು ಓಡಿಸಲೇಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಂದ ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಮನಸ್ಸನ್ನು ಸೋಲಿಸಿ ವಂಚನೆ ಮಾಡಿ ಅವರು ಜೀವನ ಮಾಡುವವರಾಗಿದ್ದಾರೆ. 4ನೇ ವಚನ. 1 ಸಮುವೇಲ 28:4. ಫಿಲಿಷ್ಟಿಯರು ಸೈನ್ಯ ಕೂಡಿಸಿಕೊಂಡು ಬಂದು ಶೂನೇಮಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದರು. ಸೌಲನು ಎಲ್ಲ ಇಸ್ರಾಯೇಲರೊಡನೆ ಬಂದು ಗಿಲ್ಬೋದಿನಲ್ಲಿ ಇಳುಕೊಂಡನು. ನೋಡಿ, ಅಲ್ಲಿ ಫಿಲಿಷ್ಟಿಯರು ಅಲ್ಲಿಗೆ ಬಂದರು. ಆಗ ಸಮುವೇಲ ಸತ್ತು ಹೋದ. ಆಗ ಸೌಲನು ಏನು ಮಾಡ್ದ, ಎಲ್ಲರೊಂದಿಗೆ ಬಂದು ಆ ಸ್ಥಳದಲ್ಲಿ ಅಲ್ಲಿ ಇಳುಕೊಂಡ. ಸಮುವೇಲನು ಸತ್ತು ಹೋದ ಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
5. ಅವನು ಫಿಲಿಷ್ಟಿಯರ ಪಾಳೆಯವನ್ನು ಕಂಡು ಬಹಳ ಭಯದಿಂದ ಎದೆಯೊಡೆದವನಾದನು. ಯಾರು? ಸೌಲ. ಭಯಂಕರ ಜನ ಇದ್ದಾರೆ, ನಾವು ಇವ್ರನ್ನ ಸೋಲಿಸಲಿಕ್ಕೆ ಆಗ್ತದೋ, ಏನ್ ಮಾಡೋಣಪ್ಪ, ಸಮಯ ಕೂಡ ಇಲ್ಲ, ದಾವೀದನೂ ಇಲ್ಲ ಅಂತೇಳಿ ಅವನಿಗೆ ಹೆದರಿಕೆ ಉಂಟಾಯಿತು. ಒಂದು ಸಮಯದಲ್ಲಿ ದಾವೀದನನ್ನು ಕೊಲೆ ಮಾಡಲಿಕ್ಕೆ ಹೊರಟ, ಅಲ್ಲಿಂದ ಅವರು ಬೇರೆ ಬೇರೆ ಆದರೂ ಸೌಲನ ಮೇಲೆ ನಂಬಿಕೆ ಇಲ್ಲದೆ ಬೇರೆ ಊರಿಗೆ ಹೋಗಿ ಅಲ್ಲಿ ವಾಸ ಮಾಡ್ದ. ಅಲ್ಲಿ ಕೂಡ ಅವನಿಗೆ ಸ್ಥಳ ಕೊಟ್ಟ ಅರಸನೊಂದಿಗೆ ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಾಗ ಅಲ್ಲಿ ಕೂಡ ಹೋಗಿ ಅವನಿಗೆ ಮಾತು ಕೊಟ್ಟು ಬರದಾಗೆ ಕಾಪಾಡ್ತಾ ಇದ್ದಾನೆ. ಆದರೆ ಫಿಲಿಷ್ಟಿಯರು ಮತ್ತೆ ಬಂದು ಸೌಲನ ಊರಲ್ಲಿ ಬಂದು ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ. ಬಹಳ ಜನ. ಸೌಲನಿಗೆ ಏನಾಯಿತು? ಹೆದರಿಕೆಯಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ಈ ಹೆದರಿಕೆ ಆಗಲು ಕಾರಣವೇನು? ಈ ಕೆಡುಕರು ಪುನಃ ಬರಲು ಕಾರಣವೇನೆಂದರೆ, ದೇವರು ಆರಿಸಿಕೊಂಡಾಗ ದೇವರಿಗೆ ವಿರುದ್ಧವಾಗಿ ನಡೆದುದರಿಂದ ದೇವರು ಸೌಲನನ್ನು ತಳ್ಳಿಬಿಟ್ರು. ಆಗ ಅಲ್ಲಿ ವಿರೋಧಿಗಳು ಜಾಸ್ತಿ ಆಯಿತು, ಇವನಿಗೆ ಭಯ ಜಾಸ್ತಿ ಆಯಿತು. ಹಾಗೆ ದೇವರ ಮಾತಿಗೆ ವಿಧೇಯರಾಗಿ ನಿಂತರೆ ಅಂತ ವಿರೋಧಿಗಳು ಕೂಡ ಬರುವುದಿಲ್ಲ, ಭಯವೂ ಇರುವುದಿಲ್ಲ. ದಾವೀದನನ್ನು ದೇವರು ನಡೆಸಿದ ಹೇಗೆ ನಡೆಸಬೇಕು ಅಂಥವರನ್ನ ದೇವರು ನಡೆಸುವವರಾಗಿದ್ದಾರೆ. ದೇವರು ಕೈ ಬಿಟ್ಟಾಗ ವಿರೋಧಿಗಳು ಮತ್ತು ಹೆದರಿಕೆ ಉಂಟಾಗ್ತದೆ. 6ನೇ ವಚನ. ಅವನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರೂ ಆತನು ಅವನಿಗೆ ಕನಸುಗಳಿಂದಾಗಲಿ ಊರೀಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ಸೌಲನು ದೇವರಲ್ಲಿ ಪ್ರಾರ್ಥಿಸಿದಾನೆ, ಅಯ್ಯೋ ದೇವರೇ, ಯಾಕಪ್ಪ ಹೀಗಾಯಿತು, ಈ ರೀತಿ ಬಂದಿದ್ದಾರೆ ಅಂತಲೇ ಪ್ರಾರ್ಥಿಸಿದ. ದೇವರು ಉತ್ತರ ಕೊಡಲೇ ಇಲ್ಲ. ಕಾರಣ ಯಾಕೆ? ಮೊದಲೇ ಅವನನ್ನು ಆರಿಸಿಕೊಂಡಾಗ ದೇವರಿಗೆ ವಿರುದ್ಧವಾಗಿ ನಿಂತ, ದೇವರು ಅವನನ್ನು ತಳ್ಳಿಬಿಟ್ಟಿದ್ದಾರೆ, ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ಇದನ್ನೇ ಬಹಳ ಸಲ ನಾನು ಕೂಡ ತಿಳಿಸ್ತಾ ಇದ್ದೇನೆ. ನಾವು ಸುಮ್ಮನೆ ಪ್ರಾರ್ಥನೆ ಮಾಡಿದರೆ, ಹಾಡು ಹೇಳಿದರೆ, ಹಲ್ಲೆಲೂಯಾ ಹೇಳಿದರೆ, ಕುಣಿದ್ರೆ, ಈಸ್ಟರ್ ಮಾಡಿದರೆ, ಕ್ರಿಸ್ಮಸ್ ಮಾಡಿದರೆ, ಅಕಸ್ಮಾತ್ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡ್ಬೋದು, ಏನೇ ಮಾಡ್ಬೋದು, ಎಷ್ಟೇ ಬೋಧನೆ ಮಾಡ್ಬೋದು, ಉಪದೇಶ ಮಾಡ್ಬೋದು, ಸಾಕ್ಷಿ ಕೊಡ್ಬೋದು. ನಾವು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾದರೆ ಮಾತ್ರ ದೇವರು ನಮಗೆ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾರೆ. ದೇವರಿಗೆ ಯಾವುದೇ ಕ್ರಿಸ್ಮಸ್ ಬೇಕಾಗಿಲ್ಲ, ಈಸ್ಟರು ಬೇಕಾಗಿಲ್ಲ. ಅದೊಂದು ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅಷ್ಟೇ. ಕುಣಿದಾಟ, ಬಡದಾಟ, ಗಿಟಾರು, ಹಾಡು ಯಾವುದು ಬೇಕಾಗಿಲ್ಲ. ಆದರೂ ಅದೆಲ್ಲ ಇದ್ದರೂ ಕೂಡ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿದ್ದೇವೆ. ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಹೋದರೆ ಪ್ರಾರ್ಥನೆಗೆ ಉತ್ತರವೇ ಸಿಕ್ಕುವುದಿಲ್ಲ. ಎಲ್ಲವೂ ವೇಸ್ಟು. 7ನೇ ವಚನ. ಆದ್ದರಿಂದ ಅವನು ತನ್ನ ಸೇವಕರಿಗೆ, ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ, ನಾನು ಆಕೆ ಹತ್ತಿರ ಹೋಗಿ ವಿಚಾರಿಸುವೆನು ಎಂದು ಹೇಳಲಾಗಿ ಅವರು, ಅಂಥವಳೊಬ್ಬಳು ಎಂದೂರಿನಲ್ಲಿದ್ದಾನೆ ಅಂದರು. ಆಗ ಸೌಲ ಹೇಳ್ತಾನೆ, ಯಾರಾದರೂ ಒಂದು ಹೀಗೆ ಜ್ಯೋತಿಷ್ಯ ಹೇಳೋರು, ಕನಸುಗಳಾಗಲಿ ಇಂಥನ್ನೆಲ್ಲ ಕನಸುಗಳ ಅರ್ಥವನ್ನು ತಿಳಿಸುವಳಾಗಲಿ ಯಾರಾದರೂ ಒಂದು ಇದ್ದರೆ ಒಂದು ಸ್ತ್ರೀಯರನ್ನು ಹುಡುಕಿರಿ, ಅಂಥವರಲ್ಲಿ ಹೋಗಿ ನಾನು ಏನು ಮಾಡಬೇಕು ಅಂತ ಆ ಸ್ತ್ರೀಯ ಹತ್ರ ಕೇಳ್ತೇನೆ, ದೇವರಿಂದ ಉತ್ತರ ಸಿಕ್ಕುವುದಿಲ್ಲ. ನೋಡಿ, ದೇವರಿಂದ ದೂರ ಆದವರು ಕಡೆಗೆ ಸ್ತ್ರೀಯ ಸಂಘ ಮಾಡ್ತಾರೆ, ಸ್ತ್ರೀಯರ ಮುಖಾಂತರ ಹೋಗ್ಬೇಕಾಗ್ತದೆ ಅಂತ. ಇದು ಹೇಳಿದ್ರೆ ಜ್ಯೋತಿಷ್ಯ ಕೇಳಕ್ಕೆ ಇಂತಿಂತ ಅರ್ಥ ಇದೆ, ಯಾಕಪ್ಪ ಅಂತ ಹೇಳಕ್ಕೆ. ಒಂದು ಕಾಲದಲ್ಲಿ ಸೌಲನು ಅರಸನಾಗಿದ್ದ, ದೇವರು ಅವನನ್ನು ಅರಸನನ್ನಾಗಿ ಮಾಡಿದ್ರು, ದೇವರಿಗೆ ವಿರುದ್ಧವಾಗಿ ನಡೆದ. ದೇವರು ಅವನ ಮೇಲೆ ತಿರುಗಿ ಬಿದ್ರು, ದೇವರು ಅವನಿಗೆ ಬೆನ್ನು ಹಾಕಿದ್ರು. ದೇವರ ಆತ್ಮ ಅವನ ಹತ್ರ, ಸೌಲನ ಹತ್ರ ಇರಲಿಲ್ಲ. ಕಡೆಗೆ ಅವನಿಗೆ ಯಾವುದು ಬಂತು? ಯಾರಾದರೂ ಒಂದು ಪುರುಷರನ್ನು ಅವನು ಹೇಳಿಲ್ಲ, ಸ್ತ್ರೀಯರನ್ನು ಹೇಳಿ ಅಂತ. ಆದರೆ ಅಲ್ಲಿ ಏನಪ್ಪ, ಸೈತಾನನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ? ಅವಳಿಗೆ ದೇವರು ಬರ್ತದೆ, ಇವಳಿಗೆ ದೇವರು ಬರ್ತದೆ, ಆಕೆಗೆ ದೇವರು ಬರ್ತದೆ, ಈಕೆಗೆ ದೇವರು ಬರ್ತದೆ, ಆಕೆ ಜ್ಯೋತಿಷ ಹೇಳ್ತಾಳೆ, ಈಕೆ ಮಂತ್ರ ಮಾಡ್ತಾರೆ ಅಂತ ಅನೇಕರು ಇವತ್ತು ಸ್ತ್ರೀಯ ಬಳಿಗೆ ಹೋಗುವವರಾಗಿದ್ದಾರೆ. ಇದು ದುಷ್ಟ ಶಕ್ತಿಯ ಸವಾಸವಾಗಿದೆ. ದೇವರಂಥವರಲ್ಲಿ ಇಲ್ಲ ಅಂತ ಇದರ ಅರ್ಥ. 8ನೇ ವಚನ. ಆಗ ಸೌಲನು ವಸ್ತ್ರಾದಿಗಳಿಂದ ತನ್ನನ್ನು ಮಾರ್ಪಡಿಸಿಕೊಂಡು ಇಬ್ಬರು ಸೇವಕರೊಡನೆ ಹೊರಟು ರಾತ್ರಿಯಲ್ಲಿ ಆಕೆಯ ಮನೆ ಸೇರಿ, ದಯವಿಟ್ಟು ನನಗೋಸ್ಕರ ಸತ್ತವರಲ್ಲಿ ವಿಚಾರಿಸಿ ಕಣಿ ಹೇಳು, ನಾನು ಯಾವನ ಹೆಸರನ್ನು ಹೇಳುತ್ತೇನೋ ಅವನನ್ನು ಇಲ್ಲಿಗೆ ಬರಮಾಡು ಎಂದು ಆಕೆಯನ್ನು ಬೇಡಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇವನು ಏನು ಮಾಡ್ತಾನೆ? ಇವನು ಸೌಲನು ಹೋಗಿ ಅಲ್ಲಿ ಇಬ್ಬರು ಸ್ತ್ರೀಯರಲ್ಲಿ ಹೋಗ್ಕೊಂಡು, ಅಯ್ಯೋ ನನಗೆ ಏನು ಮಾಡಬೇಕು, ಏನಾಗಬೇಕು ಹೇಳಪ್ಪ, ನೀನು ಅವರು ಇಲ್ಲಿಗೆ ಬರುವಾಗೆ ನೀನು ಮಾಡು, ನನಗೋಸ್ಕರ ಸತ್ತವರಲ್ಲಿ ನೀನು. ಅಂದ್ರೆ ಯಾರಲ್ಲಿ? ಜ್ಯೋತಿಷ ಹೇಳೋರು ಯಾರ ಹೆಸರಿನಲ್ಲಿ ಹೇಳ್ತಾರೆ? ಅವರು ಸತ್ತವರ ಹೆಸರಿನಲ್ಲಿ, ಅವರು ದೇವರಲ್ಲ. ಅಂದ್ರೆ ಸೈತಾನ ಯಾರು? ಸತ್ತ ಮೇಲೆ ಸೈತಾನ ಆಗಿರ್ತಾನೆ ಅಲ್ಲಿ.
ಅಂಥವ್ರಾಗ ಕಣಿ ಹೇಳೋರಲ್ಲಿ, ಜ್ಯೋತಿಷ ಹೇಳೋರಲ್ಲಿ, ಮಾಯಮಂತ್ರ ಮಾಡೋರಲ್ಲಿ, ದೇವರು ಬಂತು ಅಂತ ಕುಣಿಯೋರಲ್ಲಿ ಯಾರು ಇರ್ತಾನೆ? ಸೈತಾನ ಇರ್ತಾನೆ. ಅವರು ದೆವ್ವ ಹಿಡಿದವರು, ದುಷ್ಟ ಶಕ್ತಿಗಳ ಸವಾಸದಲ್ಲಿ ಇರ್ತಾರೆ. ಆದ್ದರಿಂದ ಅವರು ಮಾಯ ಮಂತ್ರ, ಜ್ಯೋತಿಷ ಹೇಳುವುದು, ದೆವ್ವ ಬಂತು ಅಂತ ಕುಣಿದಾಡೋದು ಅಂಥವ್ರ ಹತ್ರ ಹೋಗಲೇ ಬಾರದು. ಆಗ ಸೌಲ ಅಲ್ಲಿಗೆ ಯಾಕೆ ಹೋದ? ದೇವರು ಸೌಲನನ್ನ ತಳ್ಳಿ ಬಿಟ್ಟಿದ್ದಾರೆ. ಹಾಗೆ ದೇವರು ಯಾರನ್ನ ತಳ್ಳಿ ಬಿಟ್ಟಿದ್ದಾರೆ ಅವರು ಇಂಥ ಕೆಟ್ಟ ವಿಷಯಗಳಿಗೆ ಹೋಗಿ ಅಲ್ಲಿ ಏನಾಗ್ತಾರೆ? ಇದಕ್ಕೆ ಒಳಗಾಗ್ತಾರೆ ಅಂತ ಇದರ ಅರ್ಥ. 9ನೇ ವಚನ. ಆಗ ಆಕೆ ಅವನಿಗೆ, ಸೌಲನು ಮಾಡಿದ್ದು ನಿನಗೆ ಗೊತ್ತುಂಟು. ಅವನು ಸತ್ತವರಲ್ಲಿ ವಿಚಾರಿಸುವವರನ್ನು ಬೇತಾಲಿಕರನ್ನು ದೇಶದಿಂದ ಹೊರಡಿಸಿಬಿಟ್ಟನಲ್ಲ. ಹೀಗಿದ್ದರೂ ನಾನು ಸಾಯುವಂತೆ ನೀನು ನನ್ನ ಪ್ರಾಣಕ್ಕೆ ಉರುಳೊಡ್ಡುವುದೇಕೆ ಅಂದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಏನು ಹೇಳ್ತಾನೆ ಅವನಿಗೆ? ಸೌಲ ಮಾಡಿದ್ದು ನಿನಗೆ ಗೊತ್ತಿದೆ. ಅವನು ಸತ್ತವರಲ್ಲಿ ವಿಚಾರಿಸುವುದಕ್ಕೂ ಬೇತಾಳಿಗರನ್ನು ದೇಶದಿಂದ ಹೊರಡಿಸಿಬಿಟ್ಟನಲ್ಲ. ಹೀಗಿದ್ದರೂ ನಾನು ಸಾಯುವಂತೆ ನೀನು ನನ್ನ ಪ್ರಾಣಕ್ಕೆ ಉರುಳೊಡ್ಡುವುದೇಕೆ ಅಂದಳು. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಕೂಡ ಅವಳು ಏನು ಹೇಳ್ತಾಳೆ? ಸೌಲ ಖಂಡಿತವಾಗಿ ಜ್ಯೋತಿಷ ಕೇಳಕ್ಕೆಲ್ಲ ನನ್ನನ್ನು ಕೊಲೆ ಮಾಡಕ್ಕೆ ಬಂದಿರೋದು. ನೀನು ಯಾಕಪ್ಪ ಕೇಳ್ತೀಯ ಈ ಮಾತು? ನನ್ನ ಪ್ರಾಣ ಹೋಗುವಾಗೆ ನೀನು ಯಾಕೆ ಹೀಗೆ ಮಾಡ್ತೀಯ ಅಂತ ಅವಳಿಗೂ ಅಲ್ಲಿ ಹೆದರಿಕೆ. ಯಾಕೆಂದ್ರೆ ಸೌಲ ಸಂಪೂರ್ಣವಾಗಿ ದೇಶದಿಂದ ಅವರನ್ನು ಹೊರಡಿಸಿ ಬಿಟ್ಟಿದ್ದ. ಅದಕ್ಕೆ ಇಲ್ಲಿ ಕೂಡ ನನ್ನನ್ನು ಕೂಡ ಇವನು ಏನಾದರೂ ಮಾಡಬಹುದು, ಅದಕ್ಕೆ ಬಂದಿರಬಹುದೋ ಏನೋ ಅಂತೇಳಿ ನೋಡಿ. ಅಲ್ಲಿ ಅವರಿಗೂ ಕೂಡ ಖಂಡಿತವಾಗಿ ಹೆದರಿಕೆ ಇದೆ. ಯಾಕೆಂದ್ರೆ ಅವರಲ್ಲಿ ಸೈತಾನ ಇರುವುದು. ಆದ್ದರಿಂದ ಸರಿಯಾಗಿ ಅಲ್ಲಿ ಹೋದಾಗ ಕೆಲವರ ಬಗ್ಗೆ ಅವರಿಗೆ ಹೆದರಿಕೆ ಇರ್ತದೆ. ಇವನು ಯಾಕೆ ಬಂದ, ಏನು ಬಂದ, ನನ್ನ ಹತ್ರ ಕೊಲೆ ಮಾಡ್ಬೋದ ಅಂತ. ಆಗ ಅವರಲ್ಲಿ ದೇವರ ಆತ್ಮ ಕೂಡ ಇಲ್ಲ. ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಜ್ಯೋತಿಷ ಹೇಳೋರಲ್ಲಿ, ಮಾಯಾ ಮಂತ್ರ, ದೆವ್ವ ಹಿಡಿದು ಕುಣಿಯೋರಲ್ಲಿ ಮಾಡೋರಲ್ಲಿ ಸೈತಾನ ಇರ್ತಾನೆ. ಕೆಲವೊಬ್ಬರನ್ನ ನೋಡುವಾಗಲ್ಲಿ ಅವರಿಗೆ ಹೆದರಿಕೆ ಆಗ್ತದೆ ಅಂತ. ದೇವರ ಆತ್ಮ ಇದ್ದರೆ ಹೆದರಿಕೆ ಆಗುವುದಿಲ್ಲ, ದೇವರ ಕೆಲಸ ಆದರೆ ಅವರಿಗೆ ಹೆದರಿಕೆ ಆಗುವುದಿಲ್ಲ. 10ನೇ ವಚನ. ಅದಕ್ಕೆ ಸೌಲನು, ಯೆಹೋವನೇ, ಈ ವಿಷಯದಲ್ಲಿ ನೀನು ದಂಡನೆಗೆ ಗುರಿಯಾಗುವುದಿಲ್ಲ ಎಂದು ಆಕೆಗೆ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದನು. ಆಗ ಸೌಲ ಹೇಳ್ತಾನೆ, ಖಂಡಿತವಾಗಿ ನಾನು ನಿನಗೆ ಏನೂ ಮಾಡುವುದಿಲ್ಲ, ನನ್ನ ವಿಷಯವನ್ನು ನೀನು ಹೇಳು ಅಂತೇಳಿ ಪ್ರಮಾಣ ಮಾಡ್ತಾನೆ. ಕಾರಣ ಅವನ ಕಷ್ಟ, ಸಂಕಟ, ದುಃಖಗಳು, ಪರಿಹಾರಗಳು ಅಲ್ಲಿ ಅಂದರೆ ಅವನ ಪರಿಸ್ಥಿತಿ ಅಲ್ಲಿಗೆ ಬಂದು ಹೋಗಿದೆ. ಮಾಯ ಮಂತ್ರಕ್ಕೆ ಆಗಲೇಬೇಕು ಅವನಿಗೆ, ಬೇರೆ ದಾರಿ ಇಲ್ಲ. ಕಾರಣ ದೇವರವನನ್ನು ತಳ್ಳಿಬಿಟ್ಟಿದ್ದರಿಂದ. ಆಗ ಸ್ತ್ರೀಯು, ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು ಸಮುವೇಲನನ್ನು ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರ. ಆಗ ನಿನಗೆ ಯಾರು ಬೇಕು ಏನು ಅಂತ ಹೇಳೋಕೆ ನೋಡಿ, ಅಲ್ಲಿ ಅಲ್ಲಿಗೆ ದಾವೀದನು ಬಿಟ್ಟು ಹೋದ, ದಾವೀದನಿಲ್ಲ, ಸಮುವೇಲ ಸತ್ತು ಹೋದ, ಸಮುವೇಲನ ಸಮಾಧಿ ಮಾಡಿದ್ರು. ಆಗ ನನಗೆ ಸಮುವೇಲನು ಬೇಕು, ಅವನನ್ನು ಬರಮಾಡು ಅಂತೇಳಿ ಈ ಜ್ಯೋತಿಷ ಹೇಳುವಂಥ ಸ್ತ್ರೀಯಲ್ಲಿ ಹೇಳ್ತಾನೆ. ಯಾರು? ಸೌಲ. ಸಮುವೇಲನನ್ನ ನೀನು ಬರಮಾಡು ಅಂದ್ರೆ ಅವನ ಆತ್ಮವನ್ನ ಬರಮಾಡು, ಅವನು ನನಗೆ ಸಹಾಯಕನಾಗಿರ್ಲಿ ಅಂತ. ಹಾಗೆ ಇವತ್ತು ಒಬ್ಬೊಬ್ಬರು ದೇವರಿಗೆ ವಿರುದ್ಧವಾಗಿ ಬಹಳ ಕಷ್ಟ ಸಂಕಟಗಳಿಗೆ ಗುರಿಯಾದಾಗ, ಒಳ್ಳೆಯವರು ದೇವರಿಂದ ಆಯ್ಕೆಗೊಂಡವರು ಸತ್ತು ಹೋದಾಗ ಅವರನ್ನು ನೆನೆಸಿಕೊಳ್ತಾರೆ, ಅವರನ್ನು ಕೂಡ ಕರೀತಾರೆ. ಅಯ್ಯೋ, ಅವನು ಇದ್ದಿದ್ರೆ ನನಗೆ ಒಳ್ಳೇದಾಗ್ತಿತ್ತಲ್ಲಪ್ಪ, ಸತ್ತು ಹೋದ, ನನಗೆ ಸಹಾಯಕ್ಕೆ ಬರ್ತಿದ್ದ, ಈಗ ನನಗೆ ಯಾರೂ ಇಲ್ಲ, ಅವನಾದರೂ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅಂತೇಳಿ ಒಳ್ಳೆಯ ದೇವರಿಂದ ಆಯ್ಕೆಗೊಂಡಂಥ ಸೇವಕರುಗಳನ್ನು ಅವರು ತೀರಿ ಹೋದಾಗ, ಮರಣ ಹೊಂದಿದಾಗ ಕೆಲವರು ಅಂಥವರನ್ನು ಕೂಡ ನೆನೆಸಿಕೊಳ್ಳುತ್ತಾರೆ ಅಂತ ಇದುವೇ ಅರ್ಥ. 12ನೇ ವಚನ. ಆ ಸ್ತ್ರೀಯು ಸಮುವೇಲನನ್ನು ಕಂಡ ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ, ನೀನು ನನ್ನನ್ನು ವಂಚಿಸಿದ್ದಕ್ಕೆ ನೀನು ಸೌಲನಲ್ಲವೋ ಅಂದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಕೂಡಲೇ ಅಲ್ಲಿ ಏನು ಮಾಡ್ತಾರೆ? ಸಮುವೇಲನನ್ನ ಸ್ತ್ರೀ ಕಾಣ್ತಾಳೆ, ಅವನ ಬಳಿಗೆ ಬರ್ತಾನೆ. ಆಗ ನೀನು ನನ್ನನ್ನು ವಂಚಿಸಿದಕ್ಕೆ ನೀನು ಸೌಲನಲ್ಲವೋ ಅಂತ ಕೇಳ್ತಾನೆ. ಯಾರನ್ನ? ಸಮುವೇಲನನ್ನ. ಇವನು ಸೌಲನು ಹೇಳಿದ ಹಾಗೆ ಬಹುಶಃ ಅವಳು ಪ್ರಾರ್ಥಿಸಿರ್ಬೋದು, ಅಥವಾ ಸಮುವೇಲನಲ್ಲಿ ಬೇಡಿರ್ಬೋದು. ಆಗ ಸಮುವೇಲನು ಅಲ್ಲಿ ಎದುರಾಗಿ ಬಂದಾಗ, ನೀನು ಸೌಲನಲ್ವೋ, ನನ್ನ ಯಾಕೆ ವಂಚಿಸಿದ್ಯಾ, ಯಾಕೆ ನನಗೆ ಸುಳ್ಳು ಹೇಳ್ತೀಯಾ ಅಂತ ಕೇಳಿದ್ಲು. ಅಂದ್ರೆ ಇದು ಸಮುವೇಲ ಎಂಬುದು ಅವಳಿಗೆ ಗೊತ್ತಿಲ್ಲ. 13ನೇ ವಚನ. ಅರಸನು, ಹೆದರಬೇಡ, ನಿನಗೇನು ಕಾಣಿಸುತ್ತದೆ ಎಂದು ಆಕೆಯನ್ನು ಕೇಳಲು, ಭೂಮಿಯೊಳಗಿಂದ ಒಬ್ಬ ದೇವನು ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ಆಗ ಸಮುವೇಲ ಕೇಳ್ತಾನೆ, ನೀನು ಹೆದರಬೇಡ, ನಿನಗೇನು ಕಾಣ್ತದೆ ಹೇಳು ಅಂತಾಗ, ಭೂಮಿಯೊಳಗಿಂದ ಒಬ್ಬ ದೇವನು ಬರ್ತಾ ಇದ್ದಾನೆ. ಅಂದರೆ ಸಮುವೇಲನು ದೇವರಿಂದ ಆದುಕೊಂಡವನು. ಮೊದಲೇ ಸಮುವೇಲನ ವಿಚಾರ ನಮಗೆ ಗೊತ್ತಿದೆ.
ಹನ್ನಲಿಗೆ ಮಕ್ಕಳಿಲ್ಲದಂತ ಬಂಜೆಯಾಗಿದ್ದಂಥ ಸಮಯದಲ್ಲಿ ಪ್ರಾರ್ಥಿಸಲು ದೇವರು ಉತ್ತರ ಕೊಟ್ಟರು, ಎಲೀಷನಿಗೆ ತಿಳಿಸಿದ್ರು. ಹಾಗೆ ಇದು ಅಲ್ಲಿಗೆ ಎಲೀಷನ ಮಕ್ಕಳಲ್ಲಿ ಕೂಡ ಅದೇ ಪರಿಸ್ಥಿತಿ ಆಗೋಯ್ತು. ದೇವರನ್ನು 4 ಸಲ ಕರೆದ್ರು, ದೇವರ ಮನುಷ್ಯ ಸತ್ತು ಹೋದ. ಹಾಗೆ ಸೌಲನಿಗೂ ಕೂಡ ತಿಳಿಸಿದ್ರು, ದಾವೀದನನ್ನು ಕೂಡ ಅಭಿಷೇಕ ಮಾಡಿ ಆಯ್ತು. ಆಗ ದೇವರು ಅಲ್ಲಿಂದ ಏನ್ ಮಾಡಿದ್ರು, ಸೌಲನನ್ನ ಭೂಮಿ ಒಳಗಿಂದ ಎದ್ದು ಬರ್ತಾ ಇದಕ್ಕೆ ದೇವರು ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ಹಾಗೆ ಸೌಲನು ಏನ್ ಮಾಡ್ದ, ದೇವರ ಹಾಗೆ ಬಂದ. ಹಾಗೆ ಇದರ ಅರ್ಥ, ದೇವರಿಂದ ಆದುಕೊಂಡವರು ಪರಿಶುದ್ಧರಾಗಿ ಸತ್ತವರು ಭೂಮಿ ಒಳಗಡೆ ಇರ್ಬೋದು ಅಥವಾ ಭೂಮಿಯ ಮೇಲೆ ತಿರುಗಾಡ್ತಾ ಇರ್ಬೋದು. ಒಂದು ವೇಳೆ ಯಾರಿಗಾದ್ರೂ ಅವರು ದೇವರ ರೂಪದಲ್ಲೇ ಕಾಣಬಹುದು, ಮಾತನಾಡಬಹುದು ಅಂತ ಇದರ ಅರ್ಥವಾಗಿದೆ. ಹಾಗೆ ಸಮುವೇಲನು ದೇವರು ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಆ ಜ್ಯೋತಿಷ ಹೇಳುವ ಸ್ತ್ರೀ ಹೇಳಿದಳು. 14ನೇ ವಚನ. ಅವನು ತಿರುಗಿ ಅವನ ರೂಪ ಹೇಗಿದೆ ಎಂದು ಕೇಳಲು ಆಕೆಯು ನಿಲುವಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು. ಅವನು ಸಮುವೇಲನೆಂದು ಸೌಲನು ತಿಳಿದು ನೆಲದ ಮಟ್ಟಿಗೂ ಬಗ್ಗಿ ನಮಸ್ಕರಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಹೇಗಿದೆ ಆ ದೇವರ ಬರ್ತಿರುವ ದೇವರು ಹೇಗಿದ್ದಾನೆ ಅಂತ ಸಮುವೇಲನ ಸ್ತ್ರೀ ಹತ್ರ ಕೇಳ್ತಾ ಇದ್ದಾನೆ. ಸಮುವೇಲನ ಆತ್ಮ ಆಗ ನಿಲುವಂಗಿ ಅಂದರೆ ಕುತ್ತಿಗೆಯಿಂದ ಪಾದದವರೆಗೆ ಒಂದೇ ಒಂದು ಪರಿಶುದ್ಧವಾದ ಬಿಳಿ ಅಂಗಿ ಇರ್ತದೆ. ಒಬ್ಬ ಮುದುಕ ಬರ್ತಾ ಇದ್ದಾನೆ ಅಂತೇಳಿ ಸೌಲನಿಗೆ ಹೇಳಿದ್ಲವಳು, ಈ ರೀತಿ ಬರ್ತಾ ಇದ್ದಾನೆ ಅಂತೇಳಿ. ಅವನು ಸಮುವೇಲನೆ ಎಂದು ಸೌಲನು ತಿಳಿದು ನೆಲದ ಮಟ್ಟಿಗೆ ಬಗ್ಗಿ ನಮಸ್ಕಾರ ಮಾಡಿದನು. ಆಗ ಸ್ತ್ರೀಯು, ಒಬ್ಬ ಬರ್ತಾ ಇದ್ದಾನಪ್ಪ ಅಂತೇಳಿ ಸೌಲನಿಗೆ ಹೇಳುವಾಗ ಸೌಲ, ಇದು ಸಮುವೇಲನೆ, ಮೊದಲು ಸಮುವೇಲನ ಸೌಲ ನೋಡಿದ್ದ. ಆಗ ಅವನು ನೆಲದವರೆಗೆ ಬಗ್ಗೆ ನಮಸ್ಕಾರ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಪರಿಶುದ್ಧರಾದವರಿಗೆ ಮಾತ್ರ ಉದ್ದದ ನಿಲುವಂಗಿ, ಅವರೇ ಪರಲೋಕಕ್ಕೆ ಹೋಗುವಂತವರು, ಪರಲೋಕದ ಒಂದು ಚಿಹ್ನೆಯಾಗಿದೆ. ಹಾಗೆ ಇವತ್ತು ದೇವರಿಂದ ಅಭಿಷಕ್ತರಾಗಿ ಪರಿಶುದ್ಧರಾಗಿ ಸತ್ತವರು ಅವರಿಗೆ ಎಂದಿಗೂ ಸಾವಿಲ್ಲ ಅಂತ ಹೇಳುವಂಥದ್ದು ಇದುವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಆತ್ಮ ಅಲ್ಲೇ ಇರುತ್ತದೆ. ದೇವರು ಯಾರಿಗೆ ಪ್ರೀತಿಸಲು ಇಚ್ಛೆ ಪಡ್ತಾರೋ ಅಂಥವರಿಗೆ ದೇವರು ಅವರನ್ನ ಕಾಣಿಸತೊಡಗುತ್ತಾರೆ. ಅನೇಕರು ಕೂಡ ಇವತ್ತು ಕಂಡು ಮಾತಾಡಬಹುದು, ಒಳ್ಳೆ ವಿಷಯವನ್ನು ಕೂಡ ಹೇಳಬಹುದು ಅಂತ ಹೇಳುವಂಥದ್ದು ಇದುವೇ ಆಗಿದೆ. ಸಮುವೇಲನಾಗಿ ಪರಿಶುದ್ಧರಾಗಿ ಸತ್ತವರು ಎಂದಿಗೂ ಸಾವಿಲ್ಲ, ಅವರು ಕಾಣಿಸಿಕೊಂಡೇ ಕೊಳ್ಳುತ್ತಾರೆ. ಇದು ಮತ್ತಾಯ 27ನೇ ಅಧ್ಯಾಯ 50ರಿಂದ 53ರವರೆಗೆ ಓದುವಾಗ, ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಡಿ ಪ್ರಾಣ ಬಿಟ್ಟಾಗ ಅಲ್ಲಿ ನೆಲ ಒಡೆದು ಭೂಮಿ ಅದರಿ ಅಲ್ಲಿದ್ದ ಶವಗಳು ಎದ್ದು ಬಂದು ಜೆರುಸಲೇಮಿನಲ್ಲಿ ಅನೇಕರಿಗೆ ಕಾಣಿಸಿಕೊಂಡರು ಎಂಬುದಾಗಿ ಕೂಡ ನಾವು ಓದುತ್ತೇವೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶವನ್ನ ನನ್ನ ಸಹೋದರ ಸಹೋದರಿ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸುವಂತೆ ಕೂಡ ಅವರಿಗೆ ವಿಶೇಷವಾದ ಜ್ಞಾನವನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ